ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ, ಎಲ್ಲರೂ ಚಲೋ ಅದಾರ ಅಂತ ಅಂದ್ಕೊಂಡಿನಿ. ಇವತ್ತು ನಾನು ಫಸ್ಟ್ ಮಾತಾಡ್ತಾ ಇರೋದು ಯಾಕಂತಂದ್ರೆ, ನಾನು ಇನ್ನೂ ಒಂದು ಚಾನಲಲ್ಲಿ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಅದ್ರ ಲಿಂಕ್ ಕೂಡ ನಾನು ನಿಮಗೆ ಹಾಕಿದ್ದೀನಿ. ಸೊ ಅದರಲ್ಲಿ ಹೋಗಿ UK ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ, ಅದರಲ್ಲಿ ಡೈಲಿ ಒಂದೊಂದು ಎಪಿಸೋಡ್ಗಳು ಬರ್ತಿರುತ್ತೆ. ಸೊ ಹಾಗೆ ಒಂದು ಕತೆ ಕೂಡ ನಿಮ್ಮ ಇದರಲ್ಲಿ ಬರ್ತಿರೋಂಥ ರಾಣಿ ಕತೆ ಇತ್ತಲ್ಲ, ಆ ರಾಣಿ ಕತೆ ಕೂಡ ಅದರಲ್ಲೇ ಬರುತ್ತೆ. ಸೊ ಅದನ್ನ ನೋಡಿ ನೀವು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟು ಇದೇ ರೀತಿ ಆ ಚಾನಲ್ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಆ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಹೇಗೆ ಬೆಳೆಸ್ತಾ ಇದ್ದೀರೋ ಅದರಲ್ಲೂ ಕೂಡ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೇಲಿದ್ದರೆ ನಾನು ಇನ್ನೂ ಮುಂದೆ ಹೋಗ್ತೀನಿ ಅಂತ ಅಂದ್ಕೊಂಡು ಅದರಲ್ಲಿ ಒಂದು ರಾಣಿ ಕಥೆನ ಅದರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಇದರಲ್ಲಿ ಮಧು ಕಥೆನೇ ಹಾಕೋಕ್ಕೆ, ಅಂದರೆ ನನ್ನ ಕತೆ ಬರೋದಕ್ಕೆ ಇದರಲ್ಲಿ ಟೈಮ್ ಆಗ್ತಾಯಿದೆ. ಸೊ ಹಾಗಾಗಿ ಇವೇ ವಿಡಿಯೋಸನ್ನು ನಾನು 2-3 ಹಾಕೋಕ್ಕೆ ಅದನ್ನು ಜಾಸ್ತಿ ನೋಡ್ತಾ ಇಲ್ಲ. ಹಾಗಾಗಿ ಆ ಕಥೆನ ಅದರಲ್ಲಿ ಹಾಕಿದ್ರೆ ಅದರಲ್ಲಿ ಕೂಡ ನೋಡ್ತೀರಾ ಅಂತ ಅಂದ್ಕೊಂಡು ಆ ಒಂದು ಚಾನಲಲ್ಲಿ ರಾಣಿ ಕತೆ ಬರ್ತಿರುತ್ತೆ. ರಾಣಿ ಕತೆ ನೀವು ನೋಡ್ಬೋದಲ್ಲ, ಯಾವ ರೀತಿ ಅವ್ರ ಅತ್ತೆ, ಅವ್ರ ಮಾವ, ಆಮೇಲೆ ಅವ್ರ ನಾದಿನಿ ಅವ್ರಿಗೆ ಹೇಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅಂತ. ಇನ್ನು ಮುಂದೆ ರಾಣಿ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದು ಕತೆ ಮುಂದಿದೆ. ಸೊ ಆ ಒಂದು ಕಥೆನ ಅದರಲ್ಲಿ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಯೂಸ್ ನೋಡಿ ನನಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರ ಅಂತ ಹೇಳಿ. ಸೊ ಇನ್ನೇ ಒಂದು ವಿಡಿಯೋನ ಹಾಕಿದ್ದೆ, ಇವತ್ತಿಂದ ರಾಣಿ ಕತೆ ಅದರಲ್ಲಿ ಬರುತ್ತೆ. ರಾಣಿ ಕತೆನ ಅದರಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಪ್ಲೀಸ್ ಅದರಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತ, ವಿಡಿಯೋ ಹೇಗೆ ಅನಿಸುತ್ತೆ ಅಂತ ನೋಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಎಷ್ಟು ಬಟ್ಟೆ ಅದಾವು. ಇಷ್ಟೆಲ್ಲ ಬಟ್ಟೆ ಒಗೆದು ನಂಗೆ ಸಾಕಾಯಿತು. ಯಾಕೋ ಸ್ವಲ್ಪ ಜ್ವರ ಬಂದಂಗೆ ಬೇರೆ ಅನ್ಸತ್ತಾವ. ಇಷ್ಟೆಲ್ಲ ಬಟ್ಟೆ ಹೋಗಿರಾಗ ಸಾಕಾಯ್ತಪ್ಪ. ಏನಿವತ್ತು ನಿನ್ನೆ ಒಗ್ದಿಲ್ಲ ಅಂತ ಒಂದೇ ದಿನಕ್ಕೆ ಬಟ್ಟೆ ಎಲ್ಲ ಇಷ್ಟ ಆಗಿಬಿಟ್ಟಾವು. ಎಷ್ಟು ಕೊಂಡಿದಾವೆ ನೋಡು ಸ್ವಲ್ಪನ. ಮಧು ಮಧು ಎಲ್ಲಿದೀಯಾ ಮುದ್ದು ಮಧು. ಇವ್ರೇನು ಹಾಡಾಡ್ಕೊತ ಬರ್ತಾ ಇದ್ದಾರೆ. ಇವ್ರಿಗೆ ಅತ್ತೆ ಬಂದಿರೋದೇನೋ ಗೊತ್ತಿಲ್ಲ ಅಲ್ಲ. ಇವ್ರು ಬಂದು ಮತ್ತೆ ಬೆಳಗ್ಗೆ ಜಾವ ಹೋಗ್ಬಿಟ್ರು. ಅತ್ತೆ ಬಂದಿರೋದು ಇವ್ರಿಗೆ ಗೊತ್ತೇ ಇಲ್ಲ. ನಾನು ಹೇಳಬೇಕು ಅಂತ ಅಂದ್ಕೊಂಡು ಹೇಳೋಕ್ಕಾಗಿಲ್ಲ. ಇವಾಗ ಹೇಳಬೇಕು. ನೋಡಿದ್ರೋ ಇಲ್ವೋ ಏನೋ ಗೊತ್ತಿಲ್ಲ. ಹಾಯ್ ಡಾರ್ಲಿಂಗ್, ಏನು ಮಾಡತ್ತಿ? ಬರೀ ಕೆಲಸ ಮಾಡಿದ್ರೆ ಕರಿತೀಯಲ್ಲ. ಇವತ್ತು ನನ್ನ ಜೊತೆಗಾದ್ರೂ ಮದುವೆಗೆ ಬರ್ತೀಯಾ ಅಥವಾ ಇಲ್ಲಿ ಹಿಂಗೆ ಕೆಲಸ ಮಾಡ್ಕೊತ ಕುಂದಿರ್ತಿ? ಅಯ್ಯೋ ಇಲ್ಲ ರೀ, ನನಗೆ ಬರೋಕ್ಕಾಗಲ್ಲ. ಸ್ವಲ್ಪ ಕೆಲಸ ಜಾಸ್ತಿನೇ ಐತಿ. ನೀವು ಹೋಗಿ ಬರಲ್ಲ, ನಾನು ಬರೋಂಗಿಲ್ಲ. ಮುಂದೆ ಯಾವಾಗಾದ್ರೂ ಬರ್ತೀನಿ. ಮತ್ತು ನೆಕ್ಸ್ಟ್ ಟೈಮ್ ಯಾರ್ದಾದ್ರೂ ಮದುವೆ ಇದ್ರೆ. ಇವಾಗ ನನಗೆ ಆಗಂಗಿಲ್ಲ ರೀ. ಪ್ರೀತಿಯಿಂದ ಕರಿಬೇಕಾದ್ರೆ ಬರೋದು ಬಿಟ್ಟು ಯಾರಾದರೂ ಹೆಂಡ್ತಿನ ಕರ್ಕೊಂಡು ಹೋಗಲಿಲ್ಲ ಅಂದರೆ ಏನಂತಾರೆ? ಅಯ್ಯೋ, ಹೆಂಡ್ತಿನ ಬರೇ ಮನೆಯಲ್ಲೇ ಇರ್ತಾನೆ ಅಂತ ಅಂತಾರೆ. ಬಾ ಮಧು, ಹೋಗೋಣ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಹಾಗೆ ನಿನ್ನೆ ಬಾ ಅಂದರೆ ನಿನ್ನೆನೂ ಬರಲ್ಲ ಅಂದರೆ ಅದಕ್ಕೆ ನಾನು ಒಬ್ಬನೇ ಹೋದೆ. ಮತ್ತು ಬೆಳಗಿನ ಜಾವ ಹೋಗಿ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಮತ್ತು ತಾಳಿ ಶಾಸ್ತ್ರಕ್ಕೂ ಬೆಳಗಿನ ಜಾವ ಎಲ್ಲ ಮುಗಿಸಿದೆ. ಇವಾಗ ಮೇನು ಸ್ಟೇಜ್ ಮ್ಯಾಗಿನ ತಾಳಿಗೆ ಬರಲಿಲ್ಲ ಅಂದರೆ ಹೆಂಗೆ ಹೇಳು? ಇವಾಗಾದರೂ ಬಾ ಮಧು. ಇಲ್ಲ ರೀ, ಕೆಲಸ ಮಾಡಿ ತುಂಬಾ ಸುಸ್ತಾಗೈತೆ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ರೀ. ಯಾಕೋ ಮೈಕೈ ಎಲ್ಲ ನೋವಾಗೈತೆ. ಸ್ವಲ್ಪ ಜ್ವರ ಬಂದಂಗೆ ಅನ್ಸಕತ್ತಾವ ಅದಕ್ಕೆ. ಹೌದಾ, ಜ್ವರ ಬಂದವ? ಸರಿ ನೋಡ್ತಾನೆ. ಹೌದಲ್ಲ, ಸ್ವಲ್ಪ ಮೈ ಬಿಸಿ ಆಗೈತಿ. ಅಲ್ಲ, ಜ್ವರ ಬಂದವ ಅಂತಿದ್ದಿ, ಮಲ್ಕೊಳದ್ ಬಿಟ್ಟ ಮತ್ತೆ ಇವನ್ನೆಲ್ಲ ಯಾಕೆ ಮಾಡ್ತೀನಿ ನೀನು? ಅದು ಹಾಗಲ್ಲ ರೀ. ಏನಂದ್ರೆ ಮತ್ತು ಇದನ್ನೆಲ್ಲ ಯಾರು ಮಾಡಬೇಕು? ಪಾಪ ಸುಮಾನು ಓದ್ಕೊಳಕತ್ತಾಳ. ಮತ್ತು ನಾನಕಿಗೆ ಹೆಂಗೆ ಇದನ್ನು ಮಾಡಲಿ? ನಾಳೆ ಬಿಟ್ಟರೆ ನಿನ್ನೆನೇ ಒಗೆದು ಹಾಕಿಲ್ಲ. ನಿನ್ನೆ ಒಂದು ದಿನ ಒಗೆದು ಹಾಕ್ತಕ್ಕೆ ಇಷ್ಟೆಲ್ಲ ಬಟ್ಟೆ ಆಗ್ಯಾವ. ಇನ್ನು ನಾನು ಇವತ್ತು ಒಗೆದು ಹಾಕಲಿಲ್ಲ ಅಂದ್ರೆ ಇನ್ನೂ ತುಂಬುತ್ತಾವ ಅಂತೇಳಿ ಇವತ್ತು ಒಗೆದು ಹಾಕಿದ್ನಿ. ಇವಾಗ ಸ್ವಲ್ಪ ಕಡಿಮೆ ಆಗೈತಿ. ಅವು ಗುಳಿಗೆ ಹಾಕೋನಿ, ಅದಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ಎಲ್ಲ ಒಗೆದು ಹಾಕೀನಿ. ನೀವು ಹೋಗಿ ಬರ್ರಿ. ಹೌದು, ಎಲ್ಲ ನನ್ನ ಫ್ರೆಂಡ್ಸ್ ಕೇಳತ್ತಿರು ನೀನು ಹೆಣ್ಸಿನ ಕರ್ಕೊಂಡು ಬಾ ಅಂತೇಳಿ. ನೀನು ನೋಡಿದ್ರೆ ಬರೋದಿಲ್ಲ ಅಂತಿ. ಮತ್ತು ಇನ್ನೇನು ಮಾಡೋದು? ಸರಿ ಆಯಿತು, ಹಂಗಾದ್ರೆ ನಾನು ಹೋಗಿ ಬರ್ತೀನೋ. ನೀನು ರೆಸ್ಟ್ ಮಾಡ. ಬಂದಮೇಲೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಬರೋನು. ರೆಡಿ ಆಗಿರು. ಅಯ್ಯೋ, ಇಷ್ಟಕ್ಕೆಲ್ಲ ದವಾಖಾನಿಗೆ ಬೇಡ. ಅವು ಗುಳಿಗೆ ತೊಗೊಂಡ್ರೆ ತಾನೇ ಹೋಗ್ತಾವ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೇರೆ ಗುಳಿಗೆ ತೊಗೊಂಬರ್ರಿ, ತಾನೇ ಕಡಿಮೆ ಆಗ್ತಾವೆ. ದವಾಖಾನಿಗೆ ನಾನು ಬರೋದಿಲ್ಲ ರೀ. ಅಯ್ಯೋ, ದವಾಖಾನೆ ಅಂದರೆ ಏನಾಯ್ತು ನಿನಗೆ? ದವಾಖಾನಿಗೆ ಯಾಕೆ ಬರೋದಿಲ್ಲ ಅಂತಿದ್ದಿ? ಏನು ಇಂಜೆಕ್ಷನ್ ಕದು ಅನ್ಸ್ತೇನಾ? ಇಲ್ಲ ರೀ, ಇಲ್ಲ. ಇವ್ರಿಗೆ ಹೇಳಿದ್ರೆ ಮತ್ತೆ ಅದನ್ನ ರೇಗಿಸ್ತಾರೆ. ಇಲ್ಲ, ಹೇಳಬಾರ್ದು. ಇಲ್ಲ, ಸುಮ್ಮನೆ ಇಷ್ಟಕ್ಕೆಲ್ಲ ಯಾಕಂತ. ಓ ಹಾಗೆ, ಸರಿ ನಾನು ಹೋಗಿ ಬರಲಾ? ಸರಿ. ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣತ್ತೀರಿ. ನನ್ನ ಕಣ್ಣ ಬಿಡ್ತಾವೋ ಏನೋ. ನೀನು ಈ ಡ್ರೆಸ್ನಾಗ ಭಾಳ ಚಂದ ಕಾಣತಿ. ಒಳ್ಳೆ ಅಪ್ಸರೆ ಥರ ಕಾಣಕತಿ. ನನ್ನ ಕಣ್ಣಿಗಂತೂ ಯಾವಾಗಲೂ ನೀನು ಅಪ್ಸರೆನೆ. ನಿನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡೋಕ್ಕಾಗ್ತತೇನ? ಅಯ್ಯೋ ನೋಡಿ, ಪರವಾಗಿಲ್ಲ, ನಾನೇನು ಅನ್ಕೊಳಂಗಿಲ್ಲ. ಹೌದಾ ಹೌದಾ ಹೋ ರೀ, ನೋಡಿ ಅದರಲ್ಲೇನು ರೀ. ಸಾಕು ನೀವು ಈ ತರ್ಲೆಟ್. ಇದು ಸುಮ್ಮನೆ ಹೊರಗಡಿದೇನು ರೀ? ಜನ ಎಲ್ಲ ನೋಡಿದ್ರೆ ಏನು ಅನ್ಕೋತಾರೆ? ಇವಾಗ ನೀವು ಹೋಗ್ತೀರೋ ಇಲ್ವೋ? ಹೋಗ್ಬೇಕಾ?
ಹೋಗ್ಬೇಕಾ? ಹೌದು, ಹೋಗಿ ಬನ್ನಿ. ಹೋಗ್ತೀರಾ? ಹೋಗಿ ಇವಾಗ. ಅಯ್ಯೋ ಮಧು, ನಿನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಆಗತ್ತಿಲ್ಲ. ಯಾವಾಗಲೂ ನಿನ್ನ ಜೊತೆಗೇ ಇರಬೇಕು ಅಂತ ಅನಿಸ್ತಾ ಇದೆ. ಅಯ್ಯೋ, ಇವಾಗ ನೀವು ಹೋಗಿ ಮದುವೆಗೆ ಹೋಗಿ ಮುಗಿಸ್ಕೊಂಡು ಬರ್ತೀರಲ್ಲ, ಇವಾಗ ಮನೆಗೆ ಇರ್ತೀನಲ್ಲ, ಇವಾಗ ಹೋಗ್ತೀರಾ? ಇದು ಹೊರಗಡೆ ರೀ, ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ. ಈ ತಲೆ ಹರಟೆ ಸಾಕು ರೀ, ಹೋಗಿ ಬನ್ನಿ. ಹಾಗಾದರೆ ನಾನು ಈ ರೀತಿ ಇರೋದು ನಿಂಗೆ ಇಷ್ಟ ಅಲ್ವಾ? ಹಾಗಲ್ಲ, ಆದರೂ ನೋಡಿದ್ರೆ ಈಗ ಏನು ಅಂದ್ಕೊಳ್ಳಲ್ಲ. ಹೊರಗಡೆ ಎಲ್ಲ ಈ ರೀತಿ ಇರ್ತಾರೆ ಅಂತ ನನಗಂತಾರ ರೀ. ಹೋಗ್ತೀರಾ ಪ್ಲೀಸ್? ಅಯ್ಯೋ, ನಾನೇನು ಬೇರೆಯವ್ರ ಜೊತೆ ಇದ್ದೇನೆ. ನಾನು ಹೆಂಡತಿ ಜೊತೆ ನಾನು ರೋಮ್ಯಾನ್ಸ್ ಮಾಡೋಕತ್ರ ಬೇರೆಯವ್ರಿಗೆ ಯಾಕೆ ನಾನು ಅನ್ಸ್ಬೇಕು? ಹಾಂ ರೀ, ಅಯ್ಯೋ ಸರಿತೀರ ಇಲ್ವ ಇವಾಗ? ಇವ್ರದ್ದು ಎಲ್ಲೆಲ್ಲ ಇರ್ತತಾನೆ. ನನ್ನ ಮಗಗೆ ಬುದ್ಧಿ ಇಲ್ಲ. ಅತ್ತೆ, ಅದು ಏನಿಲ್ಲ ಅತ್ತೆ, ನೀವು ಇವಾಗ ಬಂದ್ರಿ? ಅಮ್ಮ, ನೀ ಯಾವಾಗ ಬಂದು? ಅದು ನಾನು ಇನ್ನೂ ನೋಡೇ ಇಲ್ಲ ಬಂದಿದ್ದು. ಯಾವಾಗ ಬಂದು? ಅಲ್ಲಲೇ, ಏನ್ಲಿ ಇದು? ಏನು ರವಿ, ಅದು ಹೊರಗಡೆ ಎಲ್ಲ ಯಾರು ನೋಡಿದ್ರೆ ಏನು ಅನ್ಕೊಂಗಿಲ್ಲ? ಹಾಂ, ನಿಮ್ಗಂತ ಸಪ್ರೇಟ್ ರೂಮ್ ಇರ್ತತೆ ಇಲ್ಲೋ ನಿಮ್ಮ? ಅಯ್ಯೋ ಅಮ್ಮ, ಅದು ಹಂಗೆ ಈ ಇದ್ರಾಗ ಸಾರ್ಯಾಗ ನನ್ನ ಹೆಂಡತಿ ದಂತದ ಗೊಂಬೆ ಕಂಡಂಗೆ ಕಾಣತ್ತಿದ್ಲ. ನೋಡಿದ್ಮೇಲೆ ಹಂಗೆ ಹೆಂಗೆ ಬಿಟ್ಟು ಹೋಗೋಕ್ಕಾಗತಿ? ಅದಕ್ಕೆ ಒಂದು ಮುತ್ತು ಕೊಡತ್ತಿದ್ನಿ. ನಾನೇನು ಮಾಡಿದ್ನಿ? ನನ್ನ ಹೆಂಡ್ತಿಗೆ ನಾನು ಮುತ್ತು ಕೊಡೋದು ತಪ್ಪೇನು? ಆಕೆ ಅಂತೂ ಕೊಡಂಗಿಲ್ಲ. ನಾನು ಕೊಟ್ಟರು ಏನು ತಪ್ಪ? ಇರ್ರಿ, ಸುಮ್ಮನೆ ರೀ. ನಿಮ್ಗೆ ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ. ಏನು ಸುಮ್ಮನೆ ಇರ್ತಾರ ಇಲ್ಲ ನೀವು? ಸುಮ್ಮನೆ ರೀ ಅತ್ತಿ. ಅದು ನೀವು ಬಂದಿದ್ದನ್ನು ಹೇಳ್ಬೇಕಂತ ಅಂದ್ಕೊಂಡಿದ್ನಿ. ಇವ್ರು ನೋಡಿದ್ರೆ ತಮ್ಮ ಹುಚ್ಚಾಟನ ಮಾಡತ್ತಿದ್ರು. ಹೇಳೋಕ್ಕಾಗಿರಲಿಲ್ಲ ನನಗೂ. ಬೆಳಗ್ಗೆ ಯಾವಾಗ ಬಂದು ಹೋದ್ರು ನನಗೂ ಗೊತ್ತಾಗಿಲ್ಲ ರೀ. ಹೌದಣ್ಣ, ನಾನು ನಿನ್ನ ಬನ್ನಿಯಲ್ಲಪ್ಪ. ಸಾಯಂಕಾಲ 9 ಗಂಟೆ ಆಗಿತ್ತು, 8:30 9 ಆಗಿತ್ತು. ಅವಾಗ ಬನ್ನಿಯಲ್ಲ, ನೀನು ಇರಲೇ ಇಲ್ಲ ಮನ್ಯಾಗ. ನೀನು ಮಾತಾಡ್ಸ್ಬೇಕಂತ ಅನ್ಕೊನಿ, ನೀ ಇರಲೇ ಇಲ್ಲ. ಊರಿಂದ ಬಂದಿಲ್ಲ, ಏನಾಯ್ತು? ಹೋಗಿದ್ದ ಕೆಲಸ ಎಲ್ಲ ಚಲೋ ಆಯ್ತಾ? ಹಾಂ, ಎಲ್ಲ ಚಲೋ ಆತು ಬಿ. ಆದ್ರೆ ನಿಮ್ಮ ತಮ್ಮ ಎಲ್ಲಿ? ಅವನ್ಯಾಕೆ ಕೇಳತ್ತಿಪ್ಪ ಈಗ? ಅದನ್ನೆಲ್ಲ ಬಿಟ್ಟುಬಿಡು, ಅದೆಲ್ಲ ತಲೆಗೆ ಇಟ್ಕೋಬೇಡ. ಹಾಂ, ಆಗಿದ್ದಾಗ ಹೋಗೈತಿ. ಇವಾಗಿಂದ ಅಟ್ಟೆ ಯೋಚನೆ ಮಾಡೋ ನೀನು. ರೀ, ಸುಮ್ಮನೆ ಇರ್ರಿ. ನಾನು ನಿಮಗೆಲ್ಲ ಆಮೇಲೆ ಹೇಳ್ತಾನು. ಈಗ ಅತ್ತಿಗೆ ಅದನ್ನೆಲ್ಲ ಅವ್ರ ಮನಸ್ಸಿಗೆ ನೋವು ಮಾಡಬೇಡ್ರಿ. ಸರಿ ಮಧು, ನೀ ಹೇಳತ್ತಿ ಅಂತ ನಾನು ಸುಮ್ಮನೆ ಇರ್ತೇನೆ. ಅಮ್ಮ, ಈಗ ನನಗೆ ಮದುವೆಗೆ ಹೋಗೋಕೆ ಟೈಮ್ ಆಗ್ತೈತಿ. ನಾನು ಬಂದ್ಮೇಲೆ ಮಾತಾಡ್ಲ? ಯಾರು ಮದುವಿಲ್ಲ? ಯಾರು ಮದುವೆ ಹೊಂಟಿ? ಅದು ಇಷ್ಟು ಜೋರಾಗಿ ರೆಡಿಯಾಗಿ ಹೊಂಟಿ? ಅಯ್ಯೋ ಅಮ್ಮ, ನಿಂಗೆ ಹೇಳೇ ಇಲ್ಲಲ್ಲ, ಆ ಗಣಪನ ಮದುವೆ ಐತಮ್ಮ. ಇಷ್ಟು ವರ್ಷ ಆದ್ಮೇಲೆ ಹುಡುಗಿ ಸಿಕ್ಕಾಳ. ಚಲೋ ಅದ ಹುಡುಗಿ, ಅದು ಎಲ್ಲ ಚಲೋ ಐತಿ. ಅದಕ್ಕೆ ನಿನ್ನಿಂದ ಅಲ್ಲೇ ಅದನ್ನ ನೋಡು. ಬಾ ಅಂತಂದ್ರೆ ಈಕಿ ಬರಂಗಿಲ್ಲ ಅಂತ ಅಂದ್ಲು. ನೀನಾದ್ರೆ ಬರ್ತೀನಿ ಬೇ, ಬಾ ಬೇಕಿದ್ರೆ ನನ್ನ ಜೊತೆಗೆ. ಅಕ್ಕಿಗೆ ಸ್ವಲ್ಪ ಜ್ವರ ಬಂದಾವ, ಮತ್ತು ನೀರಿನಾಗೆಲ್ಲ ಮಾಡಾಕತ್ತಾಳ. ಹಿಂಗೆ ನೀರಿನಾಗೆಲ್ಲ ಮಾಡಿದ್ರೆ ಮತ್ತೆ ಅಕ್ಕಿಗೆ ಯಾವಾಗ ಆರಾಮಾಗಬೇಕು? ಹೇಳಿದ್ರೆ ನಾನು ಮಾತೇ ಕೇಳಂಗಿಲ್ಲ. ನೀನು ಅದು ಸ್ವಲ್ಪ ಹೇಳ್ಬೇ. ಅಯ್ಯೋ ಹೌದಾ ಮಧು, ಜ್ವರ ಬಂದವ? ಅಲ್ಲ, ಜ್ವರ ಬಂದ್ರೆ ನೀನು ಯಾಕೆ ಮಾಡಕ್ಕೆ ಹೋದಿ? ಈಗ ನಾನು ಬಂದನಿಲ್ಲ, ನೀನು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಾನು ಮಾಡ್ತೇನೆ. ಈಗ ಜ್ವರ ಬಂದಾಗ ನೀನು ಯಾಕೆ ಮಾಡ್ತಿದ್ದಿ? ಇನ್ನು ನಮ್ಮ ಮನೆಯಾಗಿಲ್ಲ ಅಂದ್ರೆ ಮಾಡಕ್ಕಾರ ಆಧಾರ ಒಂದು. ನಾನು ಇಲ್ಲೇ ಮನ್ಯಾಗ ಇರ್ತಾನಲ್ಲ. ನಾನು ಇನ್ನೆಲ್ಲ ಹೋಗ್ಯಾನೇನು ಊರು ಬಿಟ್ಟು? ಶಾನೆ ಹೇಳದಿ ಬಿಡ್ವಾ. ಗುಳಿಗೆ ಹಾಕೊಂಡೇ ಇಲ್ಲ ನೋಡು. ಗುಳಿಗೆ ಹಾಕೊಂಡಿಲ್ಲ ಅಂದ್ರೆ ಊಟ ಮಾಡಿ ಗುಳಿಗೆ ಹಾಕೊಂಡೆ ನಿನ್ನ ಮಕ್ಕಳು. ನಾನೆಲ್ಲ ಅವನ್ನೆಲ್ಲ ಒಣಗಿ ಹಾಕಿ ಏನಾರ ಇದ್ರೆ ನಾನು ಮಾಡ್ಕೋತಾನೆ. ನೀ ಏನು ಮಾಡಕ್ಕೆ ಹೋಗ್ಬೇಡ ಅವತ್ತು. ನಮ್ಮವ್ವ ಇಷ್ಟು ಬದಲಾಗ್ಯಾಳ, ನಂಗೆ ನಂಬಕ್ಕಾಗಲ್ತು. ಅಯ್ಯೋ ಹಾಗೇನಿಲ್ರತಿ, ಸ್ವಲ್ಪ ಅದಾವ್ರಿ. ನಿನ್ನೆ ಸ್ವಲ್ಪ ರಾತ್ರಿ ಬಂದಿದ್ದು ರೀ, ಗುಳಿಗೆ ಹಾಕೋನಿ ಕಡಿಮೆ ಆಗಿದ್ದು ರೀ. ಈಗ ಸ್ವಲ್ಪ ಅದಾವ. ಅಯ್ಯೋ ಸ್ವಲ್ಪ ಇದ್ರೆ ಇಲ್ಲ ದವಾಖಾನಿಗೆ ಹೋಗಿ ಬರ್ರಿ, ನಡಿ ತೋರ್ಸ್ಕೊಂಬಂದ್ರ ಆತ. ಅಯ್ಯೋ ಬ್ಯಾಡ್ರತಿ, ಇಷ್ಟಕ್ಕೆಲ್ಲ ಯಾಕೆ ದವಾಖಾನಿಗೆ ರೀ? ಗುಳಿಗೆ ಹಾಕೊಂಡ್ರು ತಾನ ಕಡಿಮೆ ಆಗ್ತದೆ. ಗುಳಿಗೆ ಹಾಕೊಂಡ್ಬಿಡ್ತೇನೆ ರೀ ನಾನು. ಸರಿ ನೀವು ಮಾತಾಡ್ರಿ, ನನಗೆ ಹೊತ್ತಾಗ್ತತಿ. ನಾನು ಬರ್ತೀನಿ ಬೇಂಗಾರ. ಮಧು ಹುಷಾರ, ಏನು ಮಾಡಕ್ಕೆ ಹೋಗ್ಬೇಡ ನೋಡು. ಸುಮ್ಮನೆ ಮಲ್ಕೋ ಗುಳಿಗೆ ಹಾಕೊಂಡು. ನಾ ಹೋಗೇನಂತ ಕೇಸ್ ನೀನು ಏನಾರ ಮಾಡಿದಿ ಏನಾರ ನನಗೆ ಗೊತ್ತಾಗಬೇಕು. ಆಮೇಲೆ ಐತ್ಲ ನಿನ್ಗೆ ಬಂದ್ಮ್ಯಾಗ ಹೇಳ್ತಾನೆ. ಸರಿ, ನಾನು ಹೋಗಿ ಬರಲಿ? ಸರಿ ರೀ, ಹೋಗಿ ಬನ್ನಿ. ಅಲ್ಲ, ನಾನು ಈ ಡ್ರೆಸ್ನಾಗ ಹೆಂಗೆ ಕಾಣತ್ತ? ನೀನು ಹೇಳೇ ಇಲ್ಲಲ್ಲ. ಅವ್ವ ಹೇಳಿದ್ಲು, ನೀನು ಹೇಳೋಕೇನ? ಅಯ್ಯೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ರೀ. ನಿಮ್ಮನ್ನು ನೋಡಕತ್ರೆ ಹಂಗೆ ನೋಡ್ಕೊತಾನೆ ಇರಬೇಕು ಅಂತ ಅನಿಸ್ತತಿ. ಅಷ್ಟು ಚಂದ ಕಾಣಕತ್ತೀರಿ. ಆದರೆ ಅತ್ತಿ ಮುಂದೆಲ್ಲ ಬ್ಯಾಡ್ ಅಂತ ಸುಮ್ಮನೆ ಇದ್ನಿ ಅಷ್ಟೆ. ಆದರೆ ನೀವು ಬಿಡಂಗಿಲ್ಲಲ್ಲ, ಅದಕ್ಕೆ ಹೇಳಿದ್ನಿ. ಸ್ಮಾರ್ಟ್ ಹೀರೋ ಅಂತಾರೆ ಕಾಣತ್ತೀರಿ. ಹುಡುಗಿರು ಹಿಂದೆ ಬಿದ್ದಿದ್ದಾರು, ಹುಷಾರು. ಕಳ್ಳಿ, ನನ್ನಿಂದ ಯಾವ ಹುಡುಗಿ ಬೀಳ್ತಾಳೆ? ನನ್ನಿಂದ ಯಾವ ಹುಡುಗಿನೂ ಬೀಳಂಗಿಲ್ಲ. ಯಾವ ಹುಡುಗಿ ನನ್ನಿಂದ ಬಿದ್ದರು ನಾ ಯಾವ ಹುಡುಗಿಯಿಂದನೂ ಬೀಳಂಗಿಲ್ಲ. ನಾನು ಬೀಳೋದು ಒಂದೇ ಒಂದು ಹುಡುಗಿಗೆ, ಅದು ಮಧು ಅನ್ನೋ ಹುಡುಗಿಗೆ. ಅತ್ತೆ ಇಲ್ಲೇ ಇದಾರ, ಇವಾಗ ಹೋಗ್ರಿ, ಆಮೇಲೆ ಮಾತಾಡ್ರಾತ. ಮದುವೆ ಮುಗಿಸ್ಕೊಂಡು ಬರ್ರಿ. ಹಾಂ ಸರಿ ಬರ್ತೀನಿ, ಬಾಯ್. ಹ್ಞೂ ಅಮ್ಮ ಬರ್ತೀನಿ, ಬಂದ್ಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಸ್ವಲ್ಪ ಮಾತಾಡೋದಿದೆ. ಸರಿ ರವಿ, ಹೋಗಿ ಬಾ. ಅಪ್ಪ ಎಲ್ಲಿ ಹೋಗಿದ್ದಾರಾ? ಹಾಂ, ಅವರು ರೆಡಿ ಆಗಿದ್ರು. ಎಲ್ಲಿ ಹೊಂಟ್ರಿ ಅಂತ ಕೇಳ್ಬೇಕು ಅನ್ಕೊಂಡು ಹೋಗುವಾಗ ಎಲ್ಲಿ ಹೊಂಟ್ರಿ ಅಂತ ಕೇಳಬಾರ್ದಂತ ಸುಮ್ಮನೆ ಆದ್ನಿ. ಅವರು ಬರತ್ತಾರ ಮದುವೆಗೆ? ಹೌದಮ್ಮ, ನಾನು ಅಪ್ಪನೇ ಹೊಂಟವು. ಸುಮಾಗು ಬಾನಿ ಆಕಿ ಬರಂಗಿಲ್ಲ, ನನಗೆ ಓದ್ಕೋದೈತಂದು. ಆಯ್ತು ಬಿಡಂತ ಮತ್ತೆ ಈಗಿನ ಕರೆದ್ರೆ ಈಕಿಗೆ ಜ್ವರ ಬಂದವಲ್ಲು. ನೀನು ಕರೆದ್ರೆ ನೀನು ಬರೋಂಗಿಲ್ಲ ಅಂದು. ಅದಕ್ಕೆ ಅಪ್ಪ ಹೇಳಿದ್ನಲ್ಲ, ಅಪ್ಪ ತಯಾರಾಗಿದ್ದಾರೆ. ನಾನು ಅಪ್ಪ ಹೋಗ್ಬಿಡ್ತು. ಅಡುಗೆ ನಿಮ್ಗೆ ಅಷ್ಟೇ ಮಾಡ್ಕೊರಿ, ನಾವೆಲ್ಲ ಅಲ್ಲಿ ಊಟ ಮಾಡಿ ಬರ್ತು.
ಸರಿ ಸರಿ ಆಯಿತು, ನಾವಿಬ್ರು 3 ಜನ ಏನಾರ ಮಾಡ್ಕೊಂಡು ತಿಂತು, ನೀವು ಹೋಗಿ ಬರ್ರಿ. ಬರ್ತೀನಿ ಮಧು. ಹಾಂ ರೀ, ಹೋಗಿ ಬನ್ನಿ. ಅಯ್ಯೋ ಅತ್ತೆ, ಅವ್ರಿಗೆ ನಿನ್ನೆ ನೀವು ಬಂದಿದ್ದೆ ಹೇಳ್ಬೇಕಂತ ಅನ್ಕೊಂಡಿದ್ನಿ, ಎಷ್ಟು ಅನ್ಕೊಂಡಿದ್ನಿ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಗುಳಿಗೆ ಹಾಕೊಂಡ್ಬಿಟ್ಟಿದ್ನೆಲ್ಲ ಊಟ ಮಾಡಿ ನಿದ್ದಿಗೆ ಹೋಗ್ಬಿಟ್ಟಿದ್ನಿ. ಅದಕ್ಕೆ ಅವ್ರಿಗೆ ಹೇಳೋಕೆ ಆಗಲಿಲ್ಲ. ಈಗ ಹೇಳ್ಬೇಕಂತಂದ್ರೆ ಬಾಬಾ ಅಂತ ಅನ್ನತ್ತಿದ್ರು. ಅದಕ್ಕೆ ನನಗೆ ಮರ್ತು ಬಿಟ್ಟಿದ್ನಿ. ಅಷ್ಟ್ರಾಗ ನೀವೇ ಬಂದ ಚಲೋ ಮಾಡಿದ್ರಿ. ನೀವೇ ಬಂದಿದ್ದು ನೋಡಿ ಅವ್ರಿಗೂ ಖುಷಿ ಆಯಿತು. ನೋಡು ಮಧು, ನಿಂಗೆ ಆರಾಮಿಲ್ಲ ಅನ್ನತ್ತಿದ್ದಿ, ಅದನ್ನೆಲ್ಲ ಬಿಡು. ಅದನ್ನೇನು ಹೇಳ್ಬೇಕಂತೇನೈತಿ, ನೋಡಿದಾಗ ನೋಡಲಿ ಅಂತ ನಾನು ಸುಮ್ಮನೆ ಆಗಿದ್ನಿ. ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಹಾಂ, ಕೆಲಸ ಎಲ್ಲ ಮಾಡಬೇಡ. ಜ್ವರ ಬಂದವನ್ನಕತ್ತಿದ್ದಿ. ಇವಾಗ ನಾನು ಅದನ್ನು ತಗೋ, ನೀನೇನು ನಿನ್ನ ಮಾಡ್ಬೇಕಂತೇನೈತನ. ಹಾಂ, ಹೋಗಾರ ರೆಸ್ಟ್ ಮಾಡಿ ಹೋಗು. ಇಲ್ಲ ಅತ್ತಿ, ಹಾಗೇನಿಲ್ಲ. ಅದು ಹುಚ್ಚಿಗೆ ಚದಿಯೇನ? ಅಲ್ಲ, ಹಾಗೇನಿಲ್ಲ ಅಂತಿದ್ದಿ. ಜ್ವರ ನೋಡ್ರೆ ಉಕ್ಕಲು ಆಡಕತ್ತಾವ. ಅಲ್ಲ, ಇಷ್ಟು ಜ್ವರ ಬಂದವು. ನೀನು ನೋಡಿದ್ರೆ ಹೋಗಿ ಮಲ್ಕೋದು ಬಿಟ್ಟು ನೀವು ನಾವೆಲ್ಲ ಅರ್ಬಿ ಹೋಗ್ಕೊಂತ ಕುಂತೇನು? ಇವನ್ನೆಲ್ಲ ಅರ್ಬಿ ಹೋಗಿದ್ದಕ್ಕೆ ಇನ್ನೂ ಬಂದಾವ ಜ್ವರ. ಅಲ್ಲ ಅತ್ತೆ, ನನಗೆ ಹೆಂಗೆ ಮಕ್ಕೊಳಕ್ಕೆ ಆಗಂಗಿಲ್ಲ. ನಿನ್ನೆನೂ ಒಗ್ದೇ ಇರಲಿಲ್ಲ ಬಟ್ಟಿನ. ಅದಕ್ಕೆ ಭಾಳ ಇದ್ವಲ್ಲ, ಇವತ್ತ ಒಗೆದು ಹಾಕಿದ್ನಿ. ತಂಪನ್ಯಾಗ ಮಾಡಿದ್ಕೆ ಸ್ವಲ್ಪ ಮೈ ಬಿಸಿ ಆಗೈತಿ ಅಷ್ಟೇ. ಏನಾಗಲ್ಲ ಬಿಡ್ರಿ. ಏನಾಗಲ್ಲ ಅನ್ಕೊಂತಾನೆ ಆಗ್ತಾವ. ನೀನು ಹೋಗು, ಆರಾಮಾಗಿ ರೆಸ್ಟ್ ಮಾಡೋ ಹೋಗು.